ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಭಾವನಾ, ಏನಾಯ್ತು ಮಗಳೇ? ಭಾವನಾ, ಏನಾಯ್ತು ಮಗಳೇ? ಯಾರಾದ್ರೂ ಏನಾದ್ರು ಅಂದ್ರ? ಆಫೀಸ್ನಲ್ಲಿ ಏನಾದ್ರು ಆಯ್ತಾ? ನೀನು ಏನು ಹೇಳ್ದೆ ಹಿಂಗ ಅಳ್ತಾ ಇದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು? ಏನಾಯ್ತು? ಅಪ್ಪ, ನಾನು ಚಿಕ್ಕವಳಿದ್ದಾಗ್ಲಿಂದಾನು ನಿಮಗೇನೇ ಕಷ್ಟ ಬಂದ್ರು ಆ ಕಷ್ಟ ನನಗೆ ತಾಗದೇ ಇರೋ ಹಾಗೆ ಸಾಕಿದ್ರಿ, ಪ್ರೀತಿಯಿಂದ ಬೆಳೆಸಿದ್ರಿ, ಯಾವಾಗಲೂ ನನ್ನ ಖುಷಿನೇ ಬಯಸಿದ್ರಿ. ಆದರೆ ನಾನು ಅದರ ಪ್ರತಿಯಾಗಿ ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ಮದುವೆ ಆಗಲಿ ಅಂತ ನೀವು ಅಮ್ಮ ಎಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರಿ. ಯಾರ್ಯಾರ ಕೈಯಲ್ಲೂ ಏನೇನೋ ಅನ್ಸ್ಕೊಂಡ್ರಿ. ಕಡೆ ಪಕ್ಷ ನನಗೆ ಮದುವೆ ಆಗಿ ಜನರು ಆಡ್ಕೊಳ್ಳೋ ಮಾತುಗಳಿಂದ ನಿಮ್ಮನ್ನು ತಪ್ಸಕ್ಕಾಗಲಿಲ್ಲ. ನಾನು ನಿಮಗೆ ತುಂಬ ನೋವು ಕೊಟ್ಟಿದ್ದೀನಿ. ಈ ಪಾಪಿ ಮಗುವನ್ನ ನೀವು ಕ್ಷಮಿಸ್ತೀರ ಅಲ್ವಾ? ಎಂತ ಮಾತು ಅಂತ ಆಡ್ತೀಯ ಮಗಳೇ? ಎಂತ ಮಾತಂತ ಆಡ್ತೀಯಮ್ಮ? ನೋಡು ಮಗಳೇ, ಕೊಟ್ಟು ಪ್ರೀತಿಗೆ ಪ್ರತಿಯಾಗಿ ಏನಾದರೂ ಬಯಸಿದ್ರೆ ಅದು ಪ್ರೀತಿ ಆಗಲ್ಲ, ವ್ಯವಹಾರ ಆಗತ್ತೆ. ಅಪ್ಪ ಮಕ್ಕಳ ಪ್ರೀತಿ ವ್ಯವಹಾರವನ್ನು ಮೀರಿದಂಥದ್ದು. ಸಂಬಂಧ ಅನ್ನೋದು ದೊಡ್ಡದಮ್ಮ. ನೋಡು, ನಾವು ಮಾಡಿದ ಪುಣ್ಯದ ಫಲ ಮಕ್ಕಳು ಅಂತಾರೆ. ನೀನ್ ಪಾಪಿ ಹೇಗಾಗ್ತೀಯಾ? ನಾನು ಹೆತ್ತಿದ್ದೀನಿ, ನನ್ನ ಮಗಳು ಅನ್ನೋ ಕಾರಣಕ್ಕೆ ನಿನ್ನ ಮದುವೆ ಆಗುವಂತ ನಾನು ಹೇಳ್ತಾ ಇಲ್ಲ ಭಾವನಾ. ಎಲ್ಲ ಹೆಣ್ಮಕ್ಳಾಗೆ ಮದುವೆ ಆಗಿ ಮಕ್ಕಳು, ಮನೆ, ಕುಟುಂಬ ಇದನ್ನೆಲ್ಲ ಅನುಭವಿಸ್ಲಿ, ಸಂತೋಷವಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮದುವೆ ಆಗುವಂತ ಹೇಳ್ತಾ ಇದ್ದೀನಿ. ಏನೋ ವಿಷಯಗಳಿಗೆ ನಿನ್ನ ಜೀವನದಲ್ಲಿ ಕೆಲವು ಘಟನೆಗಳು ನಡೆದೋಯ್ತು. ಇವತ್ತೆಲ್ಲ ನಾಳೆ ಮದುವೆ ಆಗೇ ಆಗುತ್ತೆ. ಒಂದು ಹೆಣ್ಣು ಒಂದು ಮೇಲೆ ಒಂದು ಗಂಡು ಇದ್ದೇ ಇರುತ್ತೆ. ಆದರೆ ನೀನು ಯಾವತ್ತೂ ನನಗೆ ಹೊರೆ ಆಗಿಲ್ಲ. ಯಾವ ಗಂಡು ಮಕ್ಕಳಿಗಿಂತ ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯಾ? ತಬ್ಲಿ ಮಗುಗೆ ತಾಯಿ ಆಗೋ ಧೈರ್ಯ ತೋರಿಸಿದ್ಯಾ? ಈ ಅಪ್ಪ ಕಷ್ಟದಲ್ಲಿದ್ದಾಗ ಯೋಗ್ಯತಾನುಸಾರ ಹೆಗಲು ಕೊಟ್ಟಿದ್ಯಾ? ಇದಕ್ಕಿಂತ ನನಗೆ ಇನ್ನೇನು ಬೇಕು ಮಗಳೇ? ನೋಡು, ನಿನ್ನನ್ನು ನನ್ನ ಮಗಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತಮ್ಮ, ಹೆಮ್ಮೆ ಆಗುತ್ತೆ. ಇವತ್ತಿಂದ ಈ ನನ್ನ ಮಗಳ ಕಣ್ಣಲ್ಲಿ ನೀರು ಬರಬಾರ್ದು. ಇದನ್ನ ನೋಡೋದಕ್ಕೆ ಈ ಅಪ್ಪನ ಕಷ್ಟ ಆಗುತ್ತಮ್ಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.